Hello my dear students, myself Chaitra. This is Principles of Marketing class. So ನಾವು ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ರಿಟೈಲಿಂಗಲ್ಲಿ ಓನರ್ಶಿಪ್ ಬೇಸ್ಡ್ ರಿಟೈಲಿಂಗ್ ಟೈಪ್ಸ್ನ ನೋಡಿದ್ವಿ, ಮತ್ತು ಮರ್ಚೆಂಟೈಸ್ ಬೇಸ್ಡಲ್ಲಿ ಕನ್ವೆನ್ಷನ್ ಸ್ಟೋರ್ಸು, ಸೂಪರ್ ಮಾರ್ಕೆಟು, ಹೈಪರ್ ಮಾರ್ಕೆಟು. ಸೊ ದೀಸ್ 3 ಟೈಪ್ಸ್ನ ನಾವು ನೋಡಿದ್ವಿ. ಸೊ ನೆಕ್ಸ್ಟು ರಿಮೈನಿಂಗ್ ಟೈಪ್ಸ್ನ ನೋಡ್ತಾ ಹೋಗೋಣ. ಸೊ ಸ್ಪೆಷಾಲಿಟಿ ಸ್ಟೋರ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಫ್ಯಾಕ್ಟ್ರಿ ಔಟ್ಲೆಟ್ಸ್ ಆ್ಯಂಡ್ ಕೆಟಲಾಗ್ ಸ್ಟೋರ್ಸ್ ಆ್ಯಂಡ್ ಶೋರೂಮ್ಸ್. ಸೊ ಇಷ್ಟು ಟೈಪ್ಸ್ನ ನೋಡ್ತಾ ಹೋಗೋಣ. ಇಲ್ಲಿ ಸ್ಪೆಷಾಲಿಟಿ ಸ್ಟೋರ್ಸ್. ಸೊ ಸ್ಪೆಷಾಲಿಟಿ ಸ್ಟೋರ್ಸ್ ಅಂದರೆ A specialty stores is a retail business that concentrate its attention in the selling specific products category only. ಸೊ ಇಲ್ಲಿ ಅಂದರೆ ಸ್ಪೆಷಾಲಿಟಿ ಸ್ಟೋರ್ಸ್ ಅಂದರೆ ಇಲ್ಲಿ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಕೆಟಗರಿ ಓನ್ಲಿ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಬಿಸ್ನೆಸ್ ಒಂದು ಸ್ಪೆಸಿಫಿಕ್ ಒಂದು ಸ್ಪೆಷಲ್ ಕೆಟಗರಿಗೆ ಮಾತ್ರ ಏನು ಮಾಡ್ತಾ ಹೋಗುತ್ತೆ, ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ಎ ಸ್ಟೋರ್ ಎಕ್ಸ್ಕ್ಲೂಸಿವ್ಲಿ ಸೆಲ್ಲಿಂಗ್ ಆಫೀಸ್ ಸಪ್ಲೈಯರ್ಸ್ ಮೆನ್ಸ್ ವೇರ್, ವುಮೆನ್ಸ್ ವೇರ್, ಚಿಲ್ಡ್ರನ್ಸ್ ವೇರ್, ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಫಾರ್ಮಾ ಐಟಮ್ಸ್, ಡೊಮ್ಯಾಸ್ಟಿಕ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಕಂಪ್ಯೂಟರ್ ಆ್ಯಂಡ್ ರಿಲೇಟೆಡ್ ಐಟಮ್ಸ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಪೆಷಾಲಿಟಿ ಸ್ಟೋರ್ಸ್. ಇಲ್ಲಿ ಸ್ಪೆಷಾಲಿಟಿ ಸ್ಟೋರ್ಸ್ಗೆ ಎಕ್ಸಾಂಪಲ್ ಅಂದರೆ ಮೆನ್ಸ್ ವೇರ್ ಆಗಿರ್ಬೋದು, ಅಥವಾ ಒಂದು ಆಫೀಸ್ ಸಪ್ಲೈಯರ್ಸ್ ಆಗಿರ್ಬೋದು, ಮತ್ತು ವುಮೆನ್ಸ್ ವೇರು, ಚಿಲ್ಡ್ರನ್ಸ್ ವೇರ್ಸು, ಮತ್ತು ಸ್ಪೋರ್ಟ್ಸ್ ಮೆಟೀರಿಯಲ್ಸು, ಮತ್ತು ಫಾರ್ಮಾ ಐಟಮ್ಸ್ ಆಗಿರ್ಬೋದು, ಮತ್ತು ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಆ್ಯಂಡ್ ಕಂಪ್ಯೂಟರ್ ಆ್ಯಂಡ್ ರಿಲೇಟೆಡ್ ಐಟಮ್ಸ್. ಈ ರೀತಿ ಒಂದು ಸ್ಪೆಷಲ್ ಒಂದು ಕೆಟಗರೀಸ್ ಆಫ್ ಪ್ರಾಡಕ್ಟ್ಸ್ನ ಏನು ಮಾಡ್ತಾ ಹೋಗೋದು, ಸೇಲ್ ಮಾಡ್ತಾ ಹೋಗೋದು. ಸೊ ಓನ್ಲಿ ಒನ್ ಕೆಟಗರಿನ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಎ ಸ್ಪೆಷಾಲಿಟಿ ಸ್ಟೋರ್ ರೆಕ್ರೂಟ್ ಮೆನ್ ವಿತ್ ಎಕ್ಸ್ಕ್ಲೂಸಿವ್ ನಾಲೆಡ್ಜ್ ಆಫ್ ಎ ಪ್ರಾಡಕ್ಟ್ ಕೆಟಗರಿ. ಇಟ್ ಡೀಲ್ಸ್ ವಿತ್ ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಬ್ಬರು ರೆಕ್ರೂಟ್ ಮಾಡ್ಕೊಳೋ ಒಂದು ಎಂಪ್ಲಾಯೀಸ್ ಏನಾಗಿರ್ತಾರೆ ಅಂದರೆ ಒಂದು ಪ್ರಾಡಕ್ಟ್ ಕೆಟಗರಿ ಬಗ್ಗೆ ಏನಾಗಿರಬೇಕು, ಒಂದು ನಾಲೆಡ್ಜ್ ಇರೋ ಅಂತನ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಸೊ ದಸ್ ಇಟ್ ಆಫರ್ಸ್ ಫುಲ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಟು ಕನ್ಸ್ಯೂಮರ್ಸ್ ಹೂ ವಿಸಿಟ್ ಟು ದಿ ಸ್ಟೋರ್ಸ್. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅವರು, ಒಂದು ಇಲ್ಲಿ ಇದರಲ್ಲಿ ಏನು ಆಫರ್ ಇರುತ್ತೆ, ಸೊ ಈ ಆಫರ್ನ ಏನು ಮಾಡ್ತಾ ಹೋಗ್ತಾರೆ, ಫುಲ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ಸೊ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಎಕ್ಸಾಂಪಲ್ ಆಫ್ ಸ್ಪೆಷಾಲಿಟಿ ಸ್ಟೋರ್ಸ್ ಅಂದರೆ ಕ್ಯಾಂಡಿ ಮೀಟ್ಸ್ ಆಗಿರ್ಬೋದು, ಬಾಟಾ ಮತ್ತು KC ಡಾಸ್. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ಸ್. ಸೊ ನೆಕ್ಸ್ಟು ಅಡ್ವಾಂಟೇಜಸ್ನ ನೋಡ್ತಾ ಹೋಗೋಣ. ದಿ ಚೀಫ್ ಅಡ್ವಾಂಟೇಜಸ್ ಆಫ್ ಸ್ಪೆಷಾಲಿಟಿ ಸ್ಟೋರ್ಸ್ ಆರ್ ಗಿವನ್ ಬಿಲೋ. ದೇ ಫೋಕಸ್ ಆನ್ ಸಿಂಗಲ್ ಕ್ಲಾಸಸ್ ಆಫ್ ಪ್ರಾಡಕ್ಟ್ಸ್. ಏನು ಮಾಡ್ತಾರೆ ಅವರು, ಒಂದು ಸಿಂಗಲ್ ಕ್ಲಾಸಸ್ ಆಫ್ ಪ್ರಾಡಕ್ಟ್ಗೆ ಏನು ಮಾಡ್ತಾರೆ, ಫೋಕಸ್ ಮಾಡ್ತಾರೆ. ಸೊ ಇದು ಓನರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಎ ಚಾನ್ಸ್ ಟು ಡೆವಲಪ್ ಎಕ್ಸ್ಪರ್ಟೈಸ್ ಆನ್ ಕ್ಲಾಸಸ್ ಆಫ್ ಪ್ರಾಡಕ್ಟ್ಸ್. ಇಲ್ಲಿ ಕ್ಲಾಸಸ್ ಆಫ್ ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗ್ತಾರೆ, ಓನರ್ಸ್ ಆಗಿರ್ಬೋದು ಮತ್ತು ಎಂಪ್ಲಾಯೀಸ್ ಆಗಿರ್ಬೋದು ಏನು ಮಾಡ್ತಾ ಹೋಗ್ಬೋದು, ಡೆವಲಪ್ ಮಾಡಿ ಅದರಲ್ಲಿ ಎಕ್ಸ್ಪರ್ಟೈಸ್ ಆಗ್ಬೋದು. ಸೊ ನೆಕ್ಸ್ಟ್ ಒನ್ನು, ದೇ ಪ್ರೊವೈಡ್ ಮೋರ್ ಆಪ್ಷನ್ ಟು ಕನ್ಸ್ಯೂಮರ್ ಟು ಸರ್ಚ್ ದೇರ್ ಪ್ರಿಫರೆನ್ಸ್ ಅಮಾಂಗ್ ಲಾರ್ಜ್ ವೆರೈಟಿ. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಸ್ಟೋರಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ ಕನ್ಸ್ಯೂಮರ್ಸ್ಗೆ. ಸೊ ಅಲ್ಲಿ ಮೋರ್ ಆಪ್ಷನ್ಸ್ ಇರುತ್ತೆ. ಸೊ ಅವರಿಗೆ ಯಾವುದು ಬೇಕೋ ಅದನ್ನು ಏನು ಮಾಡ್ಬೋದು, ಅವರು ಪ್ರಿಫರೆನ್ಸ್ ಮಾಡಿ ಸೊ ಲಾರ್ಜ್ ವೆರೈಟಿನಲ್ಲಿ ಚಾಯ್ಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂತ ನೋಡ್ತಾ ಹೋಗೋಣ. ಸೊ ಸ್ಪೆಷಾಲಿಟಿ ಸ್ಟೋರ್ಸಲ್ಲಿ ಏನಪ್ಪ ಡಿಸ್ಅಡ್ವಾಂಟೇಜ್ ಅಂದರೆ, ದೇ ಡೀಲ್ಸ್ ವಿತ್ ಓನ್ಲಿ ಒನ್ ಟೈಪ್ಸ್ ಆಫ್ ಪ್ರಾಡಕ್ಟ್. ಇಲ್ಲಿ ಓನ್ಲಿ ಒನ್ ಟೈಪ್ ಆಫ್ ಪ್ರಾಡಕ್ಟ್ಗೆ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಅವರು ಏನು ಮಾಡ್ತಾ ಹೋಗ್ತಾರೆ, ಡೀಲ್ ಮಾಡ್ತಾ ಹೋಗ್ತಾರೆ. ಸೊ ಇದು ಏನಾಗ್ತಾ ಹೋಗುತ್ತೆ, ಸೊ ಮೋರ್ ನಂಬರ್ ಆಫ್ ಕಸ್ಟಮರ್ಸು ಏನು ಮಾಡಲ್ಲ, ಈ ಸ್ಟೋರ್ಸ್ಗೆ ವಿಸಿಟ್ ಮಾಡೋದಿಲ್ಲ. ಸೊ ಓನ್ಲಿ ಸ್ಪೆಸಿಫೈಡ್ ಕೆಟಗರಿ ಇರೋದ್ರಿಂದ ಸೊ ಆ ನೀಡಿದರೆ ಮಾತ್ರ ಏನು ಮಾಡ್ತಾರೆ, ವಿಸಿಟ್ ಮಾಡ್ತಾರೆ. ಇಟ್ ಈಸ್ ಡಿಫಿಕಲ್ಟ್ ಟು ಅಟ್ರ್ಯಾಕ್ಟ್ ಕನ್ಸ್ಯೂಮರ್ ಡ್ಯೂ ಟು ಲ್ಯಾಕ್ ಆಫ್ ವೆರೈಟಿ. ಸೊ ಇಲ್ಲಿ ಲ್ಯಾಕ್ ಆಫ್ ವೆರೈಟಿ ಆಫ್ ಕೆಟಗರಿ ಆಫ್ ಪ್ರಾಡಕ್ಟ್ಸ್ ಇರೋದ್ರಿಂದ ಸೊ ಇಲ್ಲಿ ಏನು ಮಾಡ್ತಾರೆ, ವಿಸಿಟ್. ಸೊ ನಂಬರ್ ಆಫ್ ವಿಸಿಟ್ ಇನ್ ದಿ ಕಸ್ಟಮರ್ಸ್ ಸೊ ಏನಾಗಿರುತ್ತೆ, ಇಲ್ಲಿ ಲ್ಯಾಕ್ ಇರುತ್ತೆ. ಸೊ ಲ್ಯಾಕ್ ಇರೋದ್ರಿಂದ ಇಲ್ಲಿ ಕಸ್ಟಮರ್ಸು
ಇಲ್ಲಿ ಅಟ್ರ್ಯಾಕ್ಟ್ ಮಾಡೋದು ತುಂಬ ರೇರ್ ಇರುತ್ತೆ. ನೆಕ್ಸ್ಟ್ ಒನ್ನು ಥರ್ಡ್ ಒನ್, ರಿಲಯನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆನ್ ಸಿಂಗಲ್ ಕೆಟಗರಿ ಕ್ಲಾಸ್ ಮೇ ನಾಟ್ ಗುಡ್ ಅಜೆಂಡಾ. ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇದು ಒಂದು ರಿಲಯಬಲ್ ಆಗಿರೋದಿಲ್ಲ. ಸೊ ಸಿಂಗಲ್ ಕೆಟಗರಿ ಆಫ್ ಕ್ಲಾಸಸ್ ಆಫ್ ಪ್ರಾಡಕ್ಟ್ನ ಇಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಇದು ಒಂದು ಗುಡ್ ಅಜೆಂಡಾ ಅಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಟೈಪ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಸೊ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಈಸ್ ಎ ಲಾರ್ಜ್ ರಿಟೇಲ್ ಆರ್ಗನೈಸೇಷನ್ ಹ್ಯಾವ್ ಎ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಇನ್ ದಿ ಸೇಮ್ ಬಿಲ್ಡಿಂಗ್ ಅಂಡರ್ ದಿ ಸೆಂಟ್ರಲೈಸ್ಡ್ ಕಂಟ್ರೋಲ್. ಸೊ ಇಲ್ಲಿ ಏನಂದರೆ ಲಾರ್ಜ್ ಇದು ಒಂದು ರಿಟೇಲ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇಲ್ಲಿ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸು ಸೊ ಸೇಮ್ ಬಿಲ್ಡಿಂಗಲ್ಲಿ ಸೊ ಏನಾಗಿರುತ್ತೆ ಸೆಂಟ್ರಲೈಸ್ಡ್ ಕಂಟ್ರೋಲಲ್ಲಿ ಇರುತ್ತೆ. ಸೊ ಈಚ್ ಡಿಪಾರ್ಟ್ಮೆಂಟ್ ಡೀಲ್ಸ್ ಇನ್ ದಿ ಪರ್ಟಿಕ್ಯುಲರ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಇಟ್ ಈಸ್ ಎ ಕಂಪ್ಲೀಟ್ ಯೂನಿಟ್ ಇಟ್ ಇನ್. ಅಂದರೆ ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ಈಚ್ ಡಿಪಾರ್ಟ್ಮೆಂಟು ಒಂದು ಪರ್ಟಿಕ್ಯುಲರ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ನ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಯೂನಿಟ್ಸು ಇಲ್ಲಿ ಏನಾಗುತ್ತೆ ಸ್ಟೋರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಒಂದು ಡೆಫಿನೇಷನ್ನ ನೋಡ್ತಾ ಹೋಗೋಣ. ಸೊ ಅಕಾರ್ಡಿಂಗ್ ಟು JB Gill defines a departmental stores as a collection of shops under the one roof and ownership. Each shops are department specialized in selling a special range of goods. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಲಾರ್ಜ್ ಕಲೆಕ್ಷನ್ ಆಫ್ ಶಾಪ್ಸ್. ಇಲ್ಲಿ ಒಂದು ಲಾರ್ಜ್ ಕಲೆಕ್ಷನ್ ಆಫ್ ಶಾಪ್ಸ್ ಏನಾಗಿರುತ್ತೆ ಒಂದು ರೂಪ್ ಒಳಗಡೆ ಇರುತ್ತೆ. ಸೊ ಓನರ್ಶಿಪ್ ಕೂಡ ಓನ್ಲಿ ಒನ್ ಇರುತ್ತೆ. ಸೊ ಈಚ್ ಶಾಪ್ಸ್ ಆರ್ ಡಿಪಾರ್ಟ್ಮೆಂಟ್ ಸ್ಪೆಷಲೈಸ್ಡ್ ಇನ್ ಸೆಲ್ಲಿಂಗ್ ಎ ಸ್ಪೆಷಲ್ ರೇಂಜ್ ಆಫ್ ಗೂಡ್ಸ್. ಸೊ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ಆ ಡಿಪಾರ್ಟ್ಮೆಂಟು ಎಲೆಕ್ಟ್ರಿಕಲ್ ಐಟಮ್ಸ್ನ ಒಂದು ಡಿಪಾರ್ಟ್ಮೆಂಟ್ ಇದು ಮಾಡಿದ್ರೆ, ಒಂದು ಡಿಪಾರ್ಟ್ಮೆಂಟು ಕ್ಲಾತ್ಸ್ ಆಗಿರ್ಬೋದು, ಇನ್ನೊಂದು ಡಿಪಾರ್ಟ್ಮೆಂಟು ಸೊ ಗ್ಲಾಸರೀಸು. ಸೊ ಈ ರೀತಿ ಏನು ಮಾಡ್ತಾ ಹೋಗುತ್ತೆ, ಒಂದೊಂದು ಡಿಪಾರ್ಟ್ಮೆಂಟು ಒಂದೊಂದು ಸ್ಪೆಷಲೈಸ್ಡ್ ಪ್ರಾಡಕ್ಟ್ನ ಸೆಲ್ಲಿಂಗ್ ಮಾಡ್ತಾ ಹೋಗುತ್ತೆ. ಸೊ ಡಿಪಾರ್ಟ್ಮೆಂಟಲ್ ಸ್ಟೋರ್ ಈಸ್ ಎ ಲಾರ್ಜ್ ರಿಟೇಲಿಂಗ್ ಯೂನಿಟ್ ದಟ್ ಹ್ಯಾಂಡಲ್ಸ್ ಎ wide variety of shopping and specialty goods. For example, a stores dealing in women ready to wear, men's and children wears. ಸೊ ಹೌಸ್ ಅಪ್ಲಯನ್ಸಸ್ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಆಗಿರ್ಬೋದು ಮತ್ತು ಗ್ಲಾಸರೀಸ್ ಎಕ್ಸೆಟ್ರಾ, ಈ ರೀತಿ ಒಂದು ವೆರೈಟಿ ಆಫ್ ಪ್ರಾಡಕ್ಟ್ಸ್ನ ಏನು ಮಾಡ್ತಾ ಹೋಗ್ತಾರೆ, ಒಂದು ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ಇದ್ರ ಫೀಚರ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಫೀಚರ್, ಇಟ್ ಸಪ್ಲೈಸ್ ಆಲ್ ರಿಟೇಲ್ ನೀಡ್ಸ್ ಆಫ್ ಕನ್ಸ್ಯೂಮರ್ಸ್. ಜನರಲಿ ಇಟ್ ಡಸ್ ನಾಟ್ ಸಪ್ಲೈ ಪೆರಿಷಬಲ್ ಐಟಮ್ಸ್. ಸೊ ಇದು ಏನು ಮಾಡ್ತಾ ಹೋಗುತ್ತೆ, ಆಲ್ ಕಸ್ಟಮರ್ ನೀಡ್ಸ್ನ ಏನು ಮಾಡ್ತಾ ಹೋಗುತ್ತೆ, ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಜನರಲಿ ನಾವು ಪೆರಿಷಬಲ್ ಐಟಮ್ಸ್ ಏನಿದೆ, ಸೊ ಈ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಈ ರೀತಿ ಪೆರಿಷಬಲ್ ಐಟಮ್ಸ್ನ ಸಪ್ಲೈ ಮಾಡೋದಿಲ್ಲ. ಸೊ ಆಲ್ ಡಿಪಾರ್ಟ್ಮೆಂಟ್ಸ್ ಹ್ಯಾವ್ ಸೆಂಟ್ರಲೈಸ್ಡ್ ಕಂಟ್ರೋಲ್ ಆನ್ ಅಡ್ವರ್ಟೈಸಿಂಗ್, ಸೇಲ್ಸ್, ಪ್ರಮೋಷನ್, ಅಕೌಂಟಿಂಗ್, ಕ್ರೆಡಿಟ್ ಎಕ್ಸೆಟ್ರಾ. ಸೊ ಆಲ್ ಡಿಪಾರ್ಟ್ಮೆಂಟ್ಸ್ ಏನಿರುತ್ತೆ, ಸೊ ಅದು ಏನು ಮಾಡ್ತಾ ಹೋಗುತ್ತೆ, ಒಂದು ಕಂಟ್ರೋಲ್ ಇರುತ್ತೆ. ಸೊ ಸೆಂಟ್ರಲೈಸ್ ಅಂದರೆ ಓನರ್ಶಿಪ್ ಓನ್ಲಿ ಒಬ್ಬರ ಹತ್ರ ಇರುತ್ತೆ. ಸೊ ಅಡ್ವರ್ಟೈಸಿಂಗ್ ಆಗಿರ್ಬೋದು, ಸೇಲ್ಸ್ ಪ್ರಮೋಷನ್ ಆಗಿರ್ಬೋದು, ಅಕೌಂಟಿಂಗು ಮತ್ತು ಕ್ರೆಡಿಟ್, ಈ ರೀತಿ ಒಂದು ಡಿಸಿಷನ್ಸಲ್ಲಿ ಏನಾಗಿರುತ್ತೆ, ಆಲ್ ಡಿಪಾರ್ಟ್ಮೆಂಟು ಸೆಂಟ್ರಲೈಸ್ಡ್ ಕಂಟ್ರೋಲಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಒನ್ನು, ಮರ್ಚೆಂಟೈಸ್ ಮೆಂಟ್ ಫಾರ್ ಸೇಲ್ ಇನ್ ಈಸ್ ಕ್ಲಾಸಿಫೈಡ್ ಇಂಟು ಸೆವೆರಲ್ ಗ್ರೂಪ್ಸ್. ಒಂದು ಮರ್ಚೆಂಟೈಸ್ ಒಂದು ಸೇಲ್ಸ್ ಗ್ರೂಪ್ ಇದೆ, ಅದನ್ನು ಒಂದು ಸೆವೆರಲ್ ಗ್ರೂಪ್ಸ್ ಆಗಿ ಏನು ಮಾಡ್ತಾ ಹೋಗುತ್ತೆ, ಕ್ಲಾಸಿಫೈಡ್ ಮಾಡ್ತಾ ಹೋಗುತ್ತೆ. ಸೊ ಈ ಡಿಪಾರ್ಟ್ಮೆಂಟ್ ಈಸ್ ಸ್ಪೆಷಲೈಸ್ಡ್ ಒನ್ ಆರ್ ಮೋರ್ ರಿಲೇಟೆಡ್ ಲೈನ್ಸ್. ಎ ಮ್ಯಾನೇಜರ್ ಎಟ್ ಈಚ್ ಡಿಪಾರ್ಟ್ಮೆಂಟ್. ಇಲ್ಲಿ ಈಚ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬೊಬ್ಬರು ಮ್ಯಾನೇಜರ್ ಇರ್ತಾರೆ. ಆ್ಯಂಡ್ ಮತ್ತು
ಸ್ಪೆಷಲೈಸ್ಡ್ ಒನ್ ಆರ್ ಮೋರ್ ರಿಲೇಟೆಡ್ ಲೈನ್ಸ್, ಒಂದು ಪ್ರಾಡಕ್ಟ್ ಲೈನ್ಸ್ ಏನಿದೆ ಅದರಲ್ಲಿ ಒನ್ ಆರ್ ಮೋರ್ ರಿಲೇಟೆಡ್ ಪ್ರಾಡಕ್ಟ್ ಲೈನ್ಸಲ್ಲಿ ಏನಾಗಿರ್ತಾರೆ, ಸ್ಪೆಷಲೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ನು, ಇಟ್ ಪರ್ಚೇಸಸ್ ಡೈರೆಕ್ಟ್ಲಿ ಫ್ರಮ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಆಪರೇಟ್ ಸಪ್ರೇಟ್ಲಿ ವೇರ್ಹೌಸಸ್. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟಾಗಿ ಇವರು ಪರ್ಚೇಸ್ ಮಾಡ್ತಾರೆ ಮತ್ತು ಸಪ್ರೇಟ್ ವೇರ್ಹೌಸ್ನ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಅವರು ತಮ್ಮ ಸಪ್ರೇಟ್ ಒಂದು ವೇರ್ಹೌಸಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸ್ಟೋರ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಡಿಫರ್ ಫ್ರಮ್ ದಿ ಆರ್ಡಿನರಿ ರಿಟೇಲರ್. ಸೊ ಆರ್ಡಿನರಿ ರಿಟೇಲರ್ಗಿಂತ ಈ ಒಂದು ಟೈಪ್ಸ್ ಏನಿದೆ ಇದು ಡಿಫ್ರೆಂಟ್ ಇದೆ ಅಂತಲೇ ಹೇಳ್ಬೋದು. ಇಟ್ ಈಸ್ ಎ ಹಾರಿಜಾಂಟಲಿ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂಡರ್ ಒನ್ ರೂಫ್. ಇಟ್ ಬ್ರಿಂಗ್ಸ್ ಟುಗೆದರ್ ಎ ರೇಂಜ್ ಆಫ್ ಮರ್ಚೆಂಡೈಸ್ comparable to the combined offering of many stores specializing in a single or fewer merchandise lines. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಸಿಂಗಲ್ ಲೈನ್ಸಲ್ಲಿ ಒಂದು ಸ್ಪೆಷಲೈಸ್ಡ್ ಮೆನಿ ಸ್ಟೋರ್ಸು ಒಂದು ಸಿಂಗಲ್ ಅಥವಾ ಫೀವರ್ ಮರ್ಚೆಂಡೈಸ್ ಲೈನ್ಸ್ನ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಕಂಪ್ಯಾರಬಲ್ ಮಾಡಿದ್ರೆ ಸೊ ಇದು ಕಂಬೈನ್ ಆಗಿ ಒಂದು ಆಫರ್ನ ನೀಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ನಾವು ಇಲ್ಲಿ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆಯಲ್ಲ, ಸೊ ಈ ಸ್ಟೋರು ಎಷ್ಟು ಒಂದು ಸೈಜ್ ಇರುತ್ತೆ ಅಂದರೆ, ಸೊ 20,000 ಸ್ಕ್ವೇರ್ ಫೀಟ್ ಟು 50,000 ಸ್ಕ್ವೇರ್ ಫೀಟ್. ಒಂದು ಇದರ ಸೈಜ್ ಏನಪ್ಪ ಅಂದರೆ 20,000 ಸ್ಕ್ವೇರ್ ಫೀಟಿಂದ 50,000 ಸ್ಕ್ವೇರ್ ಫೀಟ್ವರೆಗೂ ಏನಾಗಿರುತ್ತೆ, ಸೊ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಸೊ ಜನರಲಿ ಇಟ್ ಈಸ್ ಲೊಕೇಟೆಡ್ ಇನ್ ಸಿಟಿ ಸೆಂಟರ್ ವೇರ್ ದೇರ್ ಈಸ್ ಎ ಮೋರ್ ಟ್ರಾಫಿಕ್. ಇಲ್ಲಿ ಎಲ್ಲಿ ಮೋರ್ ಟ್ರಾಫಿಕ್ ಇರುತ್ತೆ ಸೊ ಅಲ್ಲಿ ಒಂದು ಸಿಟಿ ಒಂದು ಪ್ಲೇಸಲ್ಲಿ ಏನಾಗಿರುತ್ತೆ, ಇದು ಸಿಟಿ ಸೆಂಟರಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಎಕ್ಸಾಂಪಲು ಬಾಂಬೆ ಸ್ಟೋರ್ಸು, ಎಬ್ಲೋನು, ಮೀನಾ ಬಜಾರ್, ಸೊ ಮಾರ್ಕ್ ಆ್ಯಂಡ್ ಸ್ಪೆನ್ಸರ್, ಈ ರೀತಿ ಒಂದು ಪಾಪ್ಯುಲರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನ ನಾವು ಎಕ್ಸಾಂಪಲ್ ಆಗಿ ತಗೋಬೋದು. ಸೊ ನಾವು ನೆಕ್ಸ್ಟು ಅಡ್ವಾಂಟೇಜ್ನ ನೋಡೋಣ ಡಿಪಾರ್ಟ್ಮೆಂಟಲ್ ಸ್ಟೋರ್ದು. ಎಕನಾಮಿಕ್ಸ್ ಆಫ್ ಸ್ಕೇಲ್. ಇಲ್ಲಿ ಒಂದು ಮರ್ಚೆಂಟೈಸ್ ಯಾರಿರ್ತಾರೆ ಸೊ ಅವರಿಂದ ಏನು ಮಾಡೋವಂಥದ್ದು, ಒಂದು ಡೈರೆಕ್ಟಾಗಿ ಲಾರ್ಜ್ ಕ್ವಾಂಟಿಟೀಸ್ನ ಪರ್ಚೇಸ್ ಮಾಡೋದ್ರಿಂದ ಇಲ್ಲಿ ಎಕನಾಮಿಕ್ಸ್ ಇನ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಟ್ರಾನ್ಸ್ಪೋರ್ಟ್ ಆಗಿ ಮತ್ತು ಅದರ್ ಟರ್ಮ್ಸ್ ಆಫ್ ಸೇಲ್ಸ್ನ ನಾವು ತೊಗೊಂಡ್ರೆ ಇಲ್ಲಿ ಈಸಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ನು ವೆರೈಟೀಸ್ ಆಫ್ ಪ್ರಾಡಕ್ಟ್. ಇಲ್ಲಿ ಏನಾಗ್ತಾ ಹೋಗುತ್ತೆ, ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ನ ಒಂದು ಸಪ್ಲೈ ಮಾಡೋದ್ರಿಂದ ಓನ್ಲಿ ಒಂದು ಸಿಂಗಲ್ ಒಂದು ಬಿಲ್ಡಿಂಗಲ್ಲಿ ಅಥವಾ ಶಾಪಲ್ಲಿ ಸೊ ಇದೇನು ಮಾಡುತ್ತೆ, ಇಟ್ ಕ್ಯಾಟರ್ ಟೋಟಲ್ ನೀಡ್ಸ್ ಆಫ್ ಕನ್ಸ್ಯೂಮರ್ಸ್ ಅಟ್ ಎ ಒನ್ ಪ್ಲೇಸಲ್ಲಿ ಕನ್ಸ್ಯೂಮರ್ಸ್ಗೆ ಅವಶ್ಯಕತೆ ಇರೋ ಎಲ್ಲ ಪ್ರಾಡಕ್ಟ್ಸ್ನ ಏನು ಮಾಡ್ತಾ ಹೋಗುತ್ತೆ, ಇದು ನೀಡ್ಸ್ನ ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಅಡ್ವಾಂಟೇಜ್, ಸ್ಕೋಪ್ ಫಾರ್ ಸೆಲೆಕ್ಷನ್. ಒಂದು ಇಲ್ಲಿ ಸೆಲೆಕ್ಷನ್ಗೆ ಒಂದು ಸ್ಕೋಪ್ ಅಂತಕ್ಕಂಥದ್ದು ಇದೆ ಅಂತ ಹೇಳ್ಬೋದು. ಕನ್ಸ್ಯೂಮರು ಏನು ಮಾಡ್ಬೋದು, ಅವರಿಗೆ ವೆರೈಟೀಸ್ ಆಫ್ ಪ್ರಾಡಕ್ಟು ಅಲ್ಲಿ ಅವೈಲಬಲ್ ಇರೋದ್ರಿಂದ ಸೊ ಲಾರ್ಜ್ ವೆರೈಟೀಸು ಅವ್ರಿಗೆ ಯಾವುದು ಸೂಟೇಬಲ್ ಅನಿಸುತ್ತೆ ಅದನ್ನು ಅವರು ಏನು ಮಾಡ್ತಾ ಹೋಗ್ಬೋದು, ಸೆಲೆಕ್ಷನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ನು ಎಕಾನಮಿ ಇನ್ ಪ್ರಮೋಷನ್. ಎ ಡಿಪಾರ್ಟ್ಮೆಂಟಲ್ ಸ್ಟೋರ್ ಕ್ಯಾನ್ ಪ್ರಮೋಟ್ ಇಟ್ಸ್ ಪ್ರಾಡಕ್ಟ್ through collective advertisement, thus it can enjoy economy in promotion. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಎಕಾನಮಿ ಇನ್ ಪ್ರಮೋಷನ್ ಅಂದರೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಏನಿರುತ್ತೆ ಅದು ಏನು ಮಾಡ್ತಾ ಹೋಗುತ್ತೆ, ಥ್ರೂ ಕಲೆಕ್ಟಿವ್ ಅಡ್ವರ್ಟೈಸ್ಮೆಂಟ್ ಮೂಲಕ ಏನು ಮಾಡ್ತಾ ಹೋಗುತ್ತೆ, ಒಂದು ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ, ಸೊ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಅಂತಂದು ಏನಾಗ್ತಾ ಹೋಗುತ್ತೆ, ಸೊ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಇಟ್ ಕ್ಯಾನ್ ಎಂಜಾಯ್ ಎಕಾನಮಿ ಇನ್ ಪ್ರಮೋಷನ್. ಒಂದು ಪ್ರಮೋಷನ್ ಆ್ಯಕ್ಟಿವಿಟಿನಲ್ಲಿ ಏನು ಮಾಡ್ತಾ ಹೋಗುತ್ತೆ, ಒಂದು ಕಾಸ್ಟ್ ರೆಡ್ಯೂಸ್ ಆಗೋದ್ರಿಂದ ಒಂದು ಎಕಾನಮಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ನು ಇನ್ಕ್ರೀಸ್ಡ್ ಟರ್ನ್ ಓವರ್. ಎ ಡಿಪಾರ್ಟ್ಮೆಂಟಲ್ ಸ್ಟೋರ್ ಈಸ್ ಯೂಶುವಲಿ ಲೊಕೇಟೆಡ್ ಅಟ್ ಕ್ರೌಡೆಡ್ ಪ್ಲೇಸಸ್ ಆಫ್ ಸಿಟೀಸ್. ಇಲ್ಲಿ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರು
ಲೊಕೇಟ್ ಆಗಿರೋದು ಒಂದು ಪ್ಲೇಸ್ ಏನಿದೆ, ಸೊ ಅಲ್ಲಿ ಕ್ರೌಡ್ ಇರೋದ್ರಿಂದ, ಸೊ ಪ್ಲೇಸಸ್ ಆಫ್ ಸಿಟಿನಲ್ಲಿ, ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ನ ಇದು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಇದು ಏನಾಗ್ತಾ ಹೋಗುತ್ತೆ, ಇಟ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಟರ್ನ್ ಓವರ್. ಸೊ ಟರ್ನ್ ಓವರಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ರೆಕ್ರೂಟ್ಮೆಂಟ್ ಆಫ್ ಸ್ಪೆಷಲೈಸ್ಡ್ ಸ್ಟಾಫ್ಸ್. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಏನಿದೆ ಅದು ಆರ್ಗನೈಸಸ್ ಇನ್ ದಿ ಫಾರ್ಮ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಏನಿದೆ ಆ ರೀತಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಆರ್ಗನೈಸ್ ಇರೋದ್ರಿಂದ, ಸೊ ಇವರು ಎಂಪ್ಲಾಯೀಸ್ನ ಒಂದು ಸ್ಪೆಷಲಿಸ್ಟ್ ಫಾರ್ ಪರ್ಚೇಸಿಂಗ್, ಸೆಲ್ಲಿಂಗ್, ಅಡ್ವರ್ಟೈಸಿಂಗ್, ಅಕೌಂಟಿಂಗ್, ಈ ರೀತಿ ಒಂದು ಸ್ಪೆಷಲೈಸ್ಡ್ ಎಕ್ಸ್ಪರ್ಟೈಸ್ ಯಾರಿರ್ತಾರೆ, ಸೊ ಅವ್ರನ್ನ ರೆಕ್ರೂಟ್ಮೆಂಟ್ ಮಾಡ್ಕೊಳೋದ್ರಿಂದ, ಸೊ ಆ್ಯಡೆಡ್ ಅಡ್ವಾಂಟೇಜಸ್ ಟು ರನ್ ಎ ಬಿಸ್ನೆಸ್ ಮೋರ್ ಕಾಂಪಿಟೇಟಿವ್ಲಿ. ಒಂದು ಬಿಸ್ನೆಸ್ನ ಮೋರ್ ಕಾಂಪಿಟೇಟಿವ್ಲಿ ನಾವು ರನ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಇವರು ನಮಗೆ ಒಂದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ನು ಸ್ಪೆಷಲೈಸ್ಡ್ ಸರ್ವಿಸಸ್. ಇಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಏನು ಮಾಡುತ್ತೆ, ಒಂದು ಸ್ಪೆಷಲೈಸ್ಡ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಒಂದು ಫ್ರೀ ಹೋಮ್ ಡೆಲಿವರಿ ಕೊಡೋದಾಗಿರ್ಬೋದು, ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಆಗಿರ್ಬೋದು, ಮತ್ತು ಆರ್ಡರ್ ಪ್ರೊಸೆಸಿಂಗ್ ಓವರ್ ದಿ ಫೋನ್ ಆರ್ ಇಮೇಲ್ ಆಗಿರ್ಬೋದು, ಮತ್ತು ರೆಸ್ಟ್ ರೂಮ್ಸ್ ಆಗಿರ್ಬೋದು, ರೀಕ್ರಿಯೇಷನ್ ಫೆಸಿಲಿಟೀಸ್ ಆಗಿರ್ಬೋದು. ಈ ರೀತಿ ಒಂದು ಫೆಸಿಲಿಟೀಸ್ನ ಏನು ಮಾಡ್ತಾ ಹೋಗುತ್ತೆ, ಸ್ಪೆಷಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಲ್ಯಾಕ್ ಆಫ್ ಅಸೆಸಿಬಿಲಿಟಿ. ಸೊ ಇಲ್ಲಿ ಲ್ಯಾಕ್ ಆಫ್ ಅಸೆಸಿಬಿಲಿಟಿ, ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸು ಒಂದು ಸಿಟಿ ಸೆಂಟ್ರಲ್ ಓನ್ಲಿ ಲೊಕೇಟ್ ಆಗಿರೋದ್ರಿಂದ, ಸೊ ಯಾವ ಪೀಪಲ್ಲು ಒಂದು ಸಿಟಿಯಿಂದ ಹೊರಗಡೆ ಇರ್ತಾರೋ, ಸೊ ಅವ್ರಿಗೆ ಏನಾಗಲ್ಲ, ಒಂದು ಈ ಬೆನಿಫಿಟ್ಸ್ ಅಂತಕ್ಕಂಥದ್ದು ಅವೈಲಬಲ್ ಆಗೋದಿಲ್ಲ. ನೆಕ್ಸ್ಟ್ ಒನ್ನು ಯೂಜ್ ಇನ್ವೆಸ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನ ಮಾಡಬೇಕಂದ್ರೆ ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಇನಿಷಿಯಲ್ ಕಾಸ್ಟ್ ಆಫ್ ಸೆಲ್ಲಿಂಗ್ ಅಪ್, ಒಂದು ಇನಿಷಿಯಲ್ ಕಾಸ್ಟ್, ಒಂದು ಸೆಲ್ಲಿಂಗ್ ಅಪ್ ಏನಿರುತ್ತೆ, ಸೊ ಅದು ಒಂದು ರನ್ನಿಂಗ್, ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ನ ರನ್ನಿಂಗ್ ಮಾಡಬೇಕಂದ್ರೆ ಸೊ 2i ಇರುತ್ತೆ. ಸೊ ಇಲ್ಲಿ ಒಂದು ಇನಿಷಿಯಲ್ ಕಾಸ್ಟು ಇಲ್ಲಿ ಬೇರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ನು ಫ್ಲಕ್ಚುಯೇಷನ್ ಇನ್ ಪ್ರೈಸಸ್. ಇಲ್ಲಿ ಪ್ರೈಸಲ್ಲಿ ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಷನ್ ಆಗ್ತಾ ಹೋದರೆ, ಸೊ ಇದು ಅಫೆಕ್ಟ್ ದಿ ಫಂಕ್ಷನಿಂಗ್ ಆಫ್ ಎ ಡಿಪಾರ್ಟ್ಮೆಂಟಲ್ ಸ್ಟೋರ್. ಇಲ್ಲಿ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ನ ರನ್ ಮಾಡಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ಅಫೆಕ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ಎ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಬೈ ಇಟ್ಸ್ ಮರ್ಚೆಂಡೈಸ್ ಇನ್ ಲಾರ್ಜ್ ಕ್ವಾಂಟಿಟಿ. ಒಂದು ಲಾರ್ಜ್ ಕ್ವಾಂಟಿಟಿನಲ್ಲಿ ಏನು ಮಾಡಿರುತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರು ಪರ್ಚೇಸ್ ಮಾಡಿರೋದ್ರಿಂದ, ಸೊ ಪ್ರೈಸ್ ಫ್ಲಕ್ಚುಯೇಷನ್ ಏನು ಮಾಡ್ತಾ ಹೋಗುತ್ತೆ, ಬ್ಯಾಡ್ಲಿ ಅಫೆಕ್ಟ್ಸ್ ಇಟ್ಸ್ ಆಪರೇಷನ್. ಸೊ ಬ್ಯಾಡ್ಲಿ ಏನು ಮಾಡ್ತಾ ಹೋಗುತ್ತೆ, ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್, ಲ್ಯಾಕ್ ಆಫ್ ಇಂಡಿವಿಜುವಲ್ ಅಟೆನ್ಷನ್. ಇಲ್ಲಿ ಒಂದು ಇಂಡಿವಿಜುವಲ್ ಅಟೆನ್ಷನ್ ಅಂತಕ್ಕಂಥದ್ದು ಒಂದು ಲ್ಯಾಕ್ ಇರುತ್ತೆ. ಸೊ ಇಲ್ಲಿ ಕನ್ಸ್ಯೂಮರ್ಸ್ ಆರ್ ನಾಟ್ ಗಿವನ್ ಇಂಡಿವಿಜುವಲ್ ಅಟೆನ್ಷನ್ ಬಿಕಾಸ್ ದೀಸ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಟೂ ಲಾರ್ಜ್. ಇಲ್ಲಿ ಟೂ ಲಾರ್ಜ್ ಇರೋದ್ರಿಂದ ಏನು ಮಾಡ್ತಾ ಹೋಗ್ತಾರೆ, ಒಬ್ಬ ಕಸ್ಟಮರ್ಸು ಇಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಅಂತಕ್ಕಂಥದ್ದು ಇರೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಟೈಪು ಫ್ಯಾಕ್ಟ್ರಿ ಔಟ್ಲೆಟ್ಸ್. ಸೊ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಅಂದರೆ ಎ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಈಸ್ ಎ ರಿಟೇಲ್ ಸ್ಟೋರ್ ದಟ್ ಸೇಲ್ಸ್ ಡಿಸ್ಕೌಂಟೆಡ್ ಪ್ರೈಸ್ ಐಟಮ್ಸ್ ದಟ್ ಆರ್ ಇರ್ರೆಗ್ಯುಲರ್, ಔಟ್ಡೇಟೆಡ್ ಆರ್ ಹ್ಯಾವ್ ಎ ಪ್ರೊಡ್ಯೂಸ್ಡ್ ಇನ್ ಎಕ್ಸೆಸ್ ಕ್ವಾಂಟಿಟಿ. ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಅಂದರೆ ಏನಂದರೆ, ಇಲ್ಲಿ ಒಂದು ಎಕ್ಸಸ್ ಪ್ರೊಡ್ಯೂಸ್ ಏನಾಗಿರುತ್ತೆ ಅಥವಾ ಒಂದು ಇರ್ರೆಗ್ಯುಲರ್ ಮತ್ತು ಔಟ್ಡೇಟೆಡ್ ಏನಿರುತ್ತೆ, ಸೊ ಆ ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗ್ತಾರೆ, ಡಿಸ್ಕೌಂಟ್ ಪ್ರೈಸಲ್ಲಿ ಒಂದು ಒಂದು ರಿಟೇಲ್ ಸ್ಟೋರಲ್ಲಿ ಸೆಲ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ನಾವು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಕರಿತೀವಿ. ಸೊ ಫ್ಯಾಕ್ಟ್ರಿ ಔಟ್ಲೆಟ್ ಈಸ್ ಎ ರಿಟೇಲ್ ಸ್ಟೋರ್ ದಟ್ ಸೇಲ್ಸ್ ಐಟಮ್ಸ್ ದಟ್ ಪ್ರೊಡ್ಯೂಸ್ಡ್ ಇನ್ ಎಕ್ಸೆಸ್ ಕ್ವಾಂಟಿಟಿ ಅಟ್ ಎ ಡಿಸ್ಕೌಂಟೆಡ್ ಪ್ರೈಸ್. ಒಂದು ಎಕ್ಸೆಸ್ ಕ್ವಾಂಟಿಟೀಸ್ನಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಡಿಸ್ಕೌಂಟಲ್ಲಿ ಪ್ರೈಸಲ್ಲಿ ಇಲ್ಲಿ
ಸೇಲ್ ಮಾಡ್ತಾ ಐಟಮ್ಸ್ನ ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಸ್ಟೋರ್ಸ್ ಈಸ್ ಸ್ಪೆಷಲೈಸ್ಡ್ ಇನ್ ಸೆಲ್ಲಿಂಗ್ ಗೂಡ್ಸ್ ಫ್ರಮ್ ಎ ಪರ್ಟಿಕ್ಯುಲರ್ ಬಿಸ್ನೆಸ್, ಮೈಟ್ ಬಿ ಲೊಕೇಟೆಡ್ ಇನ್ ಫಿಸಿಕಲ್ ಪ್ರಾಕ್ಸಿಮಿಟಿ ಟು ಇಟ್ಸ್ ಮ್ಯಾನುಫ್ಯಾಕ್ಚರ್ ಸೆಂಟರ್ ಆರ್ ಇನ್ ಅಸೋಸಿಯೇಟೆಡ್ ವಿತ್ ಅದರ್ ಫ್ಯಾಕ್ಟ್ರಿ ಔಟ್ಲೆಟ್ಸ್. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಒಂದು ಸ್ಪೆಷಲೈಸ್ ಇನ್ ಸೆಲ್ಲಿಂಗ್ ಆಫ್ ಗೂಡ್ಸ್, ಒಂದು ಗೂಡ್ಸ್ನ ಸೆಲ್ ಮಾಡೋದ್ರಲ್ಲಿ ಒಂದು ಸ್ಪೆಷಲೈಸ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಸ್ಟೋರು. ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಮೈಟ್ ಬಿ ಲೊಕೇಟೆಡ್ ಇನ್ ಫಿಸಿಕಲ್ ಪ್ರಾಕ್ಸಿಮಿಟಿ. ಇಲ್ಲಿ ಒಂದು ಬಿಸ್ನೆಸ್ ಅಂತಕ್ಕಂಥದ್ದು ಏನಿದೆ, ಸೊ ಅದು ಎಲ್ಲಿ ಲೊಕೇಟ್ ಆಗಿರುತ್ತೋ ಸೊ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಮ್ಯಾನುಫ್ಯಾಕ್ಚರ್ ಸೆಂಟ್ರನ್ನ ಅಸೋಸಿಯೇಟ್ ಮಾಡಿ ಒಂದು ವಿತ್ ಅದರ್ ಫ್ಯಾಕ್ಟ್ರಿ ಔಟ್ಲೆಟ್ಸ್, ಒಂದು ಅದರ್ ಫ್ಯಾಕ್ಟ್ರಿ ಔಟ್ಲೆಟ್ಸ್ಗೆ ಏನು ಮಾಡ್ತಾ ಹೋಗ್ತಾರೆ, ಅಸೋಸಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ನಿಕ್ಕಿ ಆಗಿರ್ಬೋದು, ಬಾಂಬೆ ಡೈಯಿಂಗ್ ಆಗಿರ್ಬೋದು, ಅರವಿಂದ್ ಆಗಿರ್ಬೋದು. ಸೊ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಅವರ ಫ್ಯಾಕ್ಟ್ರಿ ಔಟ್ಲೆಟ್ನ ಓಪನ್ ಮಾಡಿ ಅವರು ಏನು ಎಕ್ಸಸ್ನ ಪ್ರೊಡ್ಯೂಸ್ ಮಾಡಿರ್ತಾರೆ ಕ್ವಾಂಟಿಟಿನ, ಸೊ ಅಥವಾ ನ್ಯೂಲಿ ಇಂಟ್ರೊಡ್ಯೂಸ್ಡ್ ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್ ಟೈಪು ಕೆಟಲಾಗ್ ಶೋರೂಮ್ ಅಂತ ಹೇಳ್ಬೋದು. ಸೊ ಕೆಟಲಾಗ್ ಶೋರೂಮ್ ಅಂದರೆ ಇದು ಒಂದು ಕೂಡ ರಿಟೇಲ್ ಔಟ್ಲೆಟ್ಸ್ ಅಂತ ಹೇಳ್ತೀವಿ. ಡೀಲ್ಸ್ ಇನ್ ಗೂಡ್ಸ್ ಲೈಕ್ ಜ್ಯುವೆಲರಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೌಸ್ ಹೋಲ್ಡ್ ಡ್ಯೂರೇಬಲ್ಸ್. ಸೊ ಹೌಸ್ ಹೋಲ್ಡ್ ಡ್ಯೂರೇಬಲ್ಸ್ ಇರ್ಬೋದು ಅಥವಾ ಜ್ಯುವೆಲರಿ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರ್ಬೋದು. ಸೊ ಈ ರೀತಿ ಒಂದು ಕೆಟಲಾಗ್ಸ್ ಶೋರೂಮ್ನಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಗೂಡ್ಸ್ನ ಔಟ್ಲೆಟ್ಸ್ ಇರುತ್ತೆ. ಸೊ ದೀಸ್ ಸ್ಟೋರ್ಸ್ ಆರ್ ಲೊಕೇಟೆಡ್ ನೆಕ್ಸ್ಟ್ ಟು ಆರ್ ಕ್ಲೋಸ್ ಟು ಅಪ್ರಾಕ್ಸಿಮೇಟ್ ಟು ದಿ ದೇರ್ ವೇರ್ ಹೌಸ್. ಒಂದು ವೇರ್ ಹೌಸ್ಗೆ ಏನಾಗಿರುತ್ತೆ, ಇದು ಅಪ್ರಾಕ್ಸಿಮೇಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ದಿ ಮರ್ಚೆಂಟೈಸ್ ಈಸ್ ನಾಟ್ ಡಿಸ್ಪ್ಲೇಡ್ ಇನ್ ದಿ ಶೋರೂಮ್. ಸೊ ಒಂದು ಮರ್ಚೆಂಟೈಸ್ ಯಾರಿರ್ತಾರೆ, ಸೊ ಅವರು ಶೋರೂಮ್ನ ಏನು ಮಾಡಲ್ಲ, ಡಿಸ್ಪ್ಲೇ ಮಾಡಲ್ಲ. ಬದಲಾಗಿ ಇನ್ಸ್ಟೆಡ್ ಆಫ್ ಇವರು ಕೆಟಲಾಗ್ ಈಸ್ ಪ್ಲೇಸ್ಡ್ ಇನ್ ದಿ ಶೋರೂಮ್. ಒಂದು ಕೆಟಲಾಗ್ನ ಏನು ಮಾಡ್ತಾರೆ, ಒಂದು ಪ್ಲೇಸ್ ಮಾಡಿರ್ತಾರೆ. ಸೊ ಅದನ್ನು ಏನು ಮಾಡ್ತಾರೆ, ಕನ್ಸ್ಯೂಮರ್ಗೆ ಅದನ್ನು ಒಂದು ಕೋಡ್ ನಂಬರ್ನ ಏನು ಮಾಡ್ತಾರೆ, ಟ್ರ್ಯಾಕ್ ಮಾಡ್ತಾರೆ. ಸೊ ಈ ಕೋಡ್ ನಂಬರಿಂದ ಏನು ಮಾಡ್ತಾರೆ, ಸೊ ಈ ಐಟಮ್ಸ್ನ ಅವ್ರು ನೋಡಿ, ಸೊ ಇದು ಅವ್ರಿಗೆ ನೀಡ್ ಇದೆ ಅಂದರೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಅಲ್ಲಿರೋ ಒಂದು ಮ್ಯಾನೇಜರ್ ಏನು ಮಾಡ್ತಾ ಹೋಗ್ತಾರೆ ಅವ್ರಿಗೆ. ಸೊ ಆ ರೀತಿ ಒಂದು ಇರೋ ಅಂಥ ಒಂದು ಐಟಮ್ಸ್ ಏನಿದೆ, ಸೊ ಅದನ್ನು ಏನು ಮಾಡ್ತಾ ಹೋಗ್ತಾರೆ ಅವರು ಆಫ್ಟರ್ ರಿಸೀವಿಂಗ್ ದಿ ಆರ್ಡರ್. ಸೊ ಆರ್ಡರ್ ರಿಸೀವ್ ಮಾಡಾದಮೇಲೆ ಅವ್ರಿಗೆ ಏನು ಮಾಡ್ತಾ ಹೋಗ್ತಾರೆ, ಆ ಪ್ರಾಡಕ್ಟ್ನ ಸೇಮ್ ನಿಯರ್ ಬೈ ಕಂಪನಿ ವೇರ್ ಹೌಸಲ್ಲಿ ಸೇಮ್ ಟು ಅಂದರೆ ಅವ್ರು ಯಾವ ಒಂದು ಐಟಮ್ಸ್ನ ನೋಡಿರ್ತಾರೆ ಅದನ್ನ ಸೇಮ್ ಟು ಸೇಮ್ ಡಿಲಿವರಿ ಮಾಡ್ತಾ ಹೋಗ್ತಾರೆ ಕಸ್ಟಮರ್ಸ್ಗೆ. ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಮರ್ಚೆಂಟೈಸ್ ಸ್ಟೋರ್ ಬೇಸ್ಡ್ ರಿಟೈಲಿಂಗ್.